ತರ ನಾನು ಫೋನಲ್ಲೂ ಹೇಳಿದ್ದೆ ಒಳಗ ಆಲ್ರೆಡಿ. ನೀನು ನಿನ್ ತಂಗಿ ನಿನ್ ಗ್ರೇಟ್. ಲೈವ್ ಆಗಿ ನೋಡೋಣ. ಇದೇನು ಓಪನ್ ಆಯ್ತಲ್ಲ ಮತ್ತೆ. ಈಗ ನನ್ನ ತಂಗಿದು ನಾನೇ 2 ದಿನ ಕುತ್ಕೊಂಡು ಇನ್ವಿಟೇಷನ್ ಪ್ಯಾಕ್ ಮಾಡಿದೀನಿ. ಪ್ಯಾಕ್ ಮಾಡಿ ಕುಂಕುಮ ಎಲ್ಲ ಇಕ್ಕಿ ಇದಾಯ್ತು. ಇವಾಗ ಅವ್ರ ಮನೆಯವ್ರಾಗ್ಲಿ ಇವಳು ನಂಗೆ ಇದ್ ಮಾಡ್ಬೇಡ ಹಂಗೇನಾರು ನೋಡವ್ರ ನನ್ಗೆ ಕೆಲಸ ಡ್ಯೂಟಿ ಐತೆ. ಬನ್ನಿ, ಮಿಸ್ ಮಾಡ್ಬೇಡಿ. ಗೊತ್ತಾಗ್ಬೇಕು ಜನಕ್ಕೆ. ಅಲ್ಲ ನೀವ್ ಏನಕ್ಕೆ ಒಂದ್ಸರಿ ಬ್ಯಾಡ್ ಕಮೆಂಟ್ ನೆಗೆಟಿವ್ ಕಮೆಂಟ್ ನೋಡಿದಾಗ ಹುಡ್ಕೊಂಡ್ ಹೋಗಿ ಹೊಡಿಬೇಕು ಅನ್ಸುತ್ತೆ ನನ್ಗೆ. ಈ ಕಡೆ ಬರ್ರಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇದು ನೆಕ್ಸ್ಟ್ ಡೇ ವ್ಲಾಗು. ನಿನ್ನೆ ನೈಟ್ ನಾನು ಚಿಕ್ಕಪೇಟೆಗೆಲ್ಲ ಹೋಗಿ ಬಂದು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬಿಕಾಸ್ ನನ್ನ ಮಕ್ಕಳು ನನ್ನ ಮಿಸ್ ಮಾಡ್ಕೊತಾ ಇದ್ರು. ನನ್ನ ಮಗ ಒಂದು 4 ಸಲ ಕೇಳಿದ್ನಂತೆ ಅಮ್ಮ ಎಲ್ಲಿ ಅಂತ. ಸೊ ಹಾಗಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ವ್ಲಾಗ್ ಎಂಡ್ ಮಾಡೋಕ್ಕೆ ಆಗಿಲ್ಲ. ನಾನು ಹಾಗೆ ಪೋಸ್ಟ್ ಮಾಡಿದೆ. ಸೊ ಇವಾಗ ನೆಕ್ಸ್ಟ್ ಡೇ ವ್ಲಾಗು. ಇವಾಗ ಎಷ್ಟು ಟೈಮು? ಒಂದು ಗಂಟೆ ಹತ್ರ ಆಗ್ತಾ ಇದೆ. ನಾನಿವಾಗ ನಮ್ಮ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಒಂದು ಸಿರೋದೊಂದು ಕೆಲಸ ಐತೆ, ಅದನ್ನ ಮುಗಿಸ್ಕೊಂಡು ಆ್ಯಂಡ್ ನನ್ನ ಫ್ರೆಂಡ್ ಬರ್ತಾಳೆ ಕಾರ್ಡ್ ಕೊಡೋದಕ್ಕೆ. ಸೊ ಹಾಗಾಗಿ ಇಷ್ಟು ಕೆಲಸ ಇದೆ, ಮುಗಿಸ್ಕೊಂಡು ಬರೋಣ. ಹಾಗೆ ನಮ್ಮ ಅಪ್ಪನೂ ನೋಡಿ 3 ದಿವಸ ಆಗಿತ್ತು, ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಬನ್ನಿ ಇವಾಗ ರೆಡಿ ಆಗೋಣ. ಮಕ್ಕಳು ಇವಾಗ್ಲೂ ಅಂದರೆ ನಾನೆಲ್ಲರೂ ಆಚೆ ಹೋದ್ರೆ ಕೇಳ್ತಾರಂತೆ ಎಷ್ಟೊಂದ್ಸಲಿ ಅಮ್ಮ ಎಲ್ಲಿ ಫೋನ್ ಮಾಡಿಕೊಡು ಅಂತ ಅಂದ್ಬಿಟ್ಟು. ಸೊ ಇವಾಗ ಸ್ವಲ್ಪ ನನ್ನ ಮಗಳಿಗೆ ಸ್ವಲ್ಪ ಬುದ್ಧಿ ಬರ್ತಾ ಇದೆ. ನನ್ನ ಮಗ ಇನ್ನೂ ಚಿಕ್ಕವನು, ಒಂದು 2 ವಾರ ಅವ್ರ ಮುಂದೆ ಕಾಣಿಸ್ಕೊಂಡಿಲ್ಲ ಅಂತಂದ್ರೂ ಅವ್ರಿಗೆ ನಾನು ಒಬ್ಬಳೇ ಅಲ್ವಾ ಇರೋದು. ಸೊ ಹಾಗಾಗಿ ನನಗೆ ಅದು ಫೀಲ್ ಆಗ್ತಾ ಆಗುತ್ತೆ. ಸೊ ಬನ್ನಿ ಇವಾಗ 1 ಗಂಟೆ ಹತ್ತತ್ರ ಆಯಿತು. ಊಟ ಏನು ಮಾಡಲ್ಲ, ಅಲ್ಲೇ ಹೋಗಿ ಮಾಡ್ಕೊತೀನಿ, ಓಕೆನಾ? ಆಮೇಲೆ ಇನ್ನೇನು, ಸೊ ಬರ್ತಾವಲ್ಲ ಅವಳು, ಅಲ್ಲೇ ಮಾತಾಡ್ತೀನಿ ನಾನು ಅವಳ ಜೊತೆ. ನೆನೆ ಬಂದಿದ್ಲಲ್ಲ ನನ್ನ ಫ್ರೆಂಡ್ ಸುಷ್ಮಾ ಅಂತ ಅಂದ್ಬಿಟ್ಟು, ಅವ್ರ ತಂಗಿ ಮದುವೆ. ಸೊ ಮನೆಗೆ ಬಂದು ಕಾರ್ಡ್ ಕೊಡ್ತೀನಿ ಅಂತ ಹೇಳಿದ್ದಾಳೆ ನಮ್ಮ ಅಪ್ಪಂಗೆ. ಸೊ ಹಂಗಾಗಿ ಇವಾಗ ಹೋಗೋಣ, ಟೈಮ್ ಆಯಿತು. ನೋಡಿ ಇಲ್ಲಿ ನನ್ನ ಮಗ ರೌಂಡ್ ಓಡಿಸು ಅಂತ ಕರ್ಕೊಂಬಂದ. ಎಲ್ಲೋಯ್ತವನು ನೋಡಿ, ಇಲ್ಲಿ ಕ್ರಾಸ್ ಮಾಡ್ಕೊಳಕ್ಕಾಗಿಲ್ಲ ಅಂದ್ಬಿಟ್ಟು ನಿಲ್ಸಿದ್ರೆ ಗಾಡಿನ. ಬಾರೋ ಅಲ್ಲೋಡು, ಬಾತ್ಕೋಳಿ ಹತ್ರ ಹೋಯ್ತವನೆ. ಬಾರೋ ಬಂತು ಓಡ್ಬಾ ಆಂಚ್. ಓ ಇವನು ಬರಲ್ಲ, ಬಾರೋ ಹೋಗು ಮನೆಗೆ ಅಂತವನೆ ಬಾತ್ಕೋಳಿನ. ಏನಪ್ಪ ಹೋಯ್ತಾ ಬಾತ್ಕೋಳಿನ? ಬಾ ನೋಡೋಣ ಬಾ. ನೋಡಿ 2 ಬಾತ್ಕೋಳಿ ಐತೆ. ಹಂಗಂತೈತಪ್ಪ. ಸರಿ ಟಾಟಾ ಮಾಡ್ಬಿಡು, ಹೋಗೋಣ ಮನೆಗೆ ಬಾ, ಟೈಮ್ ಆಯ್ತು ನನಗೆ. ಬಾರೋ ಸಾಕು, ಬಾರೋ, ಆಮೇಲೆ ಬರೀವಂತೆ ಸಾಯಂಕಾಲ. ಹಾಂ ನಾಯಿ ಹೋಯ್ತಾ ಅಲ್ಲಿ? ಸರಿ ಬಾ. ಯಾವ ಕದೆ ಹಾಕದೆ? ಸರಿ ಬಾ. ಇವಾಗ ಮನೆಗೆ ಬಂದೆ. ಟೈಮ್ ಬಂದು 2:45. ನಮ್ಮಪ್ಪ ಅನ್ನಕ್ಕೆ ಇಟ್ಟಿದ್ದಾರೆ ನೋಡಿ. ಅನ್ನಕ್ಕಿಡೋದು ಕಲ್ತವ್ರೆ, ಅದು ಯಾವ ಥರ ಮಾಡೋರೆ ನೋಡೋಣ ಬನ್ನಿ. ಈಗ
ಲೈವ್ ಆಗಿ ನೋಡೋಣ. ಇದೇನಿದು ಓಪನ್ ಆಯ್ತಾ ಇಲ್ಲ? ನೋಡಿ guys, ಇದು ರಬ್ಬರ್ ಗ್ಯಾಸ್ಕೆಟ್, ರಬ್ಬರ್ ಅಂತೀವಲ್ಲ ಅದು ಹಾಕಿಲ್ಲ, ಹಂಗೆ ಮಾಡಿದ್ದಾರೆ. ನೋಡೋಣ, ಮೋಸ್ಟ್ಲಿ ಹಂಗೆ ಇದನ್ನ ಮುಚ್ಚಿಸ್ತೀರಾ ಹಂಗೆ ಇಡ್ತಾರೆ ಅನ್ಸುತ್ತೆ. ನೋಡಿ, ಮುದ್ದೆ ಇದೆ ತಿನ್ನಮ್ಮ ಅಂತಂದ್ರು. ನಾನು ಸಾಂಬಾರ್ ತಂದಿದ್ದೆ. ಇಲ್ಲಿ ನೋಡಿ, ನಾನು ಮನೆಯಿಂದ ತಗೊಂಡ್ಬರ್ತೀನಪ್ಪ ಸಾಂಬಾರು ಅಂತ ಹೇಳಿದ್ರು ಹೋಟೆಲಿಂದ ತಂದು ಇಟ್ಟಿದ್ದಾರೆ. ದಿಸ್ ಈಸ್ ಮೈ ಡ್ಯಾಡ್. ನೋಡಿ, ಅನ್ನ ಮಾಡಿ ಇಟ್ಟಿದ್ದಾರೆ. ನಾನು ನೋಡಿದ್ರೆ ಇದು ಸಾಂಬಾರು ಮತ್ತೆ ಗೊಜ್ಜು ತಂದಿದ್ದೀನಿ. ನೋಡಿದ್ರಾ? ನೋಡಿ ಅಂತ ಕೂತವ್ರೆ. ಹಾಕೊಂಡು ಕೂತವ್ರೆ. ಇವಾಗ ನಾನು ಊಟ ಮುಗಿಸ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಸುಷ್ಮಾ ಬರ್ತೀನಿ ಅಂತ ಹೇಳಿದಾಳೆ ನಾವು ಅಪ್ಪಂಗೆ ಕಾರ್ಡ್ ಕೊಡೋದಕ್ಕೆ. ಸೊ ಅವಳು ಬಂದ ಮೇಲೆ ಹೊರಡ್ಬೇಕು ನಾನು. ನೋಡಿ, ನಾವು ಅಪ್ಪಂಗೆ ಅಲ್ಲಿಂದ ಸಾಂಬಾರ್ ತರೋದೆಲ್ಲ ವೇಸ್ಟ್. ತಂದ್ಬಿಟ್ಟು ಫಸ್ಟೇ ಇಟ್ಕೊಬಿಟ್ಟಿರ್ತಾರೆ ಹೋಟ್ಲಿಂದ, ತಿನ್ನಲ್ಲ ಮಾಡಲ್ಲ. ಇವಾಗ ನಾನೇ ತಿಂದಿದ್ದಾಯ್ತು. ಹಿಂಗೆ ಆಮೇಲೆ ಬೈತಾರೆ, ಏನಕ್ಕಮ್ಮ ಬಂದೆ ಬಿಸಿಲಲ್ಲಿ ಅಂತ. ನನಗೆ ಈ ಕೈ ಶೋಲ್ಡರ್ ಫುಲ್ಲು ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬೆಳಿಗ್ಗೆ ಪೂರಿ ಲಟ್ಟಿಸಿದ್ಕೋ ಇಲ್ಲ ನೆನ್ನೆ ಫುಲ್ಲು ಸ್ವಲ್ಪ ಬ್ಯಾಗ್ ಹಾಕೊಂಡಿದ್ದೆ. ಬ್ಯಾಗ್ ಈ ಕಡೆ ಹಾಕೊಂಡಿದ್ದೆ, ಈ ಕಡೆ ಏನಕ್ಕೆ ನಾವು ಬರಬೇಕು? ಪೂರಿ ಲಟ್ಟಿಸಿದ್ಕೆ ಇರಬೇಕು. ಸ್ವಲ್ಪ ನಾನು ಜಾಸ್ತಿ ವೆಯ್ಟ್ ಎಲ್ಲ ಎತ್ತಿದ್ರೆ ಆಗಲ್ಲ. ಅಂದಿವೆ, ಇನ್ನೇನು ಬಂದ್ಲು ನೋಡಿ ರ್ಯಾಪಿಡ್ ಅಲ್ಲಿ. ಎಷ್ಟು ಟೈಮ್ ಆಗ್ಲೆ? ನಾನು 2 ಗಂಟೆ ಅಂತೂ ರೆಡಿ ಆದ, ನೀವು ಕಾಲ್ ಮಾಡಿ ನನ್ನ ಫೋನ್ ಬೇರೆ ಹ್ಯಾಂಗ್ ಆಯ್ತೈತೆ. ರ್ಯಾಪಿಡ್ ಅಲ್ಲಿ ಸ್ವಲ್ಪ ಕಮ್ಮಿ ಬೀಳುತ್ತೇನೋ ಓಲಾಗಿಂತ. ಬೆಳಗ್ಗೆಯಿಂದ ಕರೆಕ್ಟ್ ವರ್ಕೇ ಆಯ್ತಾ ಇಲ್ಲ. ಬೆಳಕು ಬಿಸಿಲಿಗೆ ಇದಕ್ಕ ಬ್ರೈಟ್ನೆಸ್ ಮಾಡೇ ಇಲ್ಲ ಅಂದ್ರೆ ಆಗಲ್ಲ. ನೀವು ಬಂದು ಎಷ್ಟೊತ್ತಾಯ್ತು? ನಾನೊಂದು ಫೋನ್ ಮಾಡಿದಾಗೆ ಬಂದಿದ್ದು ಒಂದು ಅರ್ಧ ಗಂಟೆ ಆಯ್ತು. ನಾನಿವಾಗ ಮೆಡಿಕಲ್ ಸ್ಟೋರಿಗೆ ಬಂದೆ. ಅವಳನ್ನ ಮನೇಲಿ ಕೂರಿಸ್ಬಿಟ್ಟು ಕೈ ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿತ್ತು, ಮಾತ್ರೆ ತಗೊಳ್ಳೋಣ ಅಂತೇಳಿ. ನೋಡಿ ತಗೊಂಬಂದೆ ಮಾತ್ರೆ. ಆಕ್ಲೋಪ್ರೈಡ್ SP ಅಂತೆ, ಇದು ಸ್ಟ್ರಾಂಗ್ ಆಗಿದೆ ತಗೊಳ್ಳಿ ಅಂದ್ರು. ನಾನು ಇವಾಗ ಗಾಡಿ ಓಡಿಸ್ಬೇಕು ಅಂದೆ. ಫಸ್ಟ್ ಡೋಲೋ ಕೇಳಿದೆ ನಾನು. ಸೊ ಇವಾಗ ಗಾಡಿ ಓಡಿಸ್ಬೇಕು, ಅದಕ್ಕೋಸ್ಕರ ಸ್ಟ್ರಾಂಗ್ ಆಗಿರೋದೇ ಕೊಡಿ ಅಂದ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ಇವಾಗ ಮಾತ್ರೆ ತಿಂದು ಏನೇ ಅಷ್ಟೊಂದು ನಗ್ತಾ ಇದ್ಯಾ? ಮುಂಚೆ ಮಾತ್ರೆ ಅಂದ್ರೆ ನಾನು ನುಂಗ್ತಾ ಇರ್ಲಿಲ್ಲ. ನಮ್ಮಪ್ಪ ಅಥವಾ ನಮ್ಮಮ್ಮ ನುಂಗ್ಸೋರು. ಯಾವಾಗ ನಾನು ನನ್ ಮಗಳು ಹೊಟ್ಟಲ್ ಬಿದ್ಲು ಅವಾಗ ಸ್ಟಾರ್ಟ್ ಆಗಿದ್ದು. ಇಂಜೆಕ್ಷನ್ ಅಂದ್ರೆ ತಗೊಂತಾ ಇರ್ಲಿಲ್ಲ, ಮಾತ್ರೆ ನುಂಗ್ತಾ ಇರ್ಲಿಲ್ಲ, ಮಾತ್ರೆ ಸ್ಮೆಲ್ ಆಗ್ತಾ ಇರ್ಲಿಲ್ಲ. ಯಾವಾಗ ಪ್ರೆಗ್ನೆಂಟ್ ಆಗ್ತೀವಿ ಅವಾಗ ಆಟೋಮ್ಯಾಟಿಕ್ ಮಾತ್ರೆ, ಇಂಜೆಕ್ಷನ್, ಆ ಟೆಸ್ಟ್ ಈ ಟೆಸ್ಟ್, ಮಾತ್ರೆ ತಗೊಳಲ್ಲ ಅಂದೋರ್ಗುನು ಮಾತ್ರೆ ತಗೋಬೇಕು. ಆ ತರ ಸಿಚುವೇಶನ್ ಬಂದ್ಬಿಡುತ್ತೆ.
ಓ ಇವಳು ಸೀರೆ ಹಾಕೊಂಡ್ರೆ ಚೆನ್ನಾಗ್ ಕಾಣಿಸ್ತಾಳ, ಪ್ಯಾಂಟ್ ಶರ್ಟ್ ಆದ್ರೆ ಚೆನ್ನಾಗ್ ಕಾಣಿಸ್ತಾಳ ಅಂತ ಕಮೆಂಟ್ ಹಾಕಿ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ರೆ ಅಯ್ಯೋ ಎಲ್ಲಾರು ಮನುಷ್ಯ ತಗೋಳೆ. ಒಂದ್ಸರಿ ಬ್ಯಾಡ್ ಕಮೆಂಟ್ ನೆಗೆಟಿವ್ ಕಮೆಂಟ್ ನೋಡಿದಾಗ ಹುಡ್ಕೊಂಡ್ ಹೋಗಿ ಹೊಡಿಬೇಕು ಅನ್ಸುತ್ತೆ ನಂಗೆ. ಊಟ ಮಾಡ್ಬೇಕಾದ್ರೆ ನೆನೆಸ್ಕೊಂಡು ನತ್ತೆ ಬಿಡಿವೆ ಫುಲ್ ಅನ್ಸುತ್ತೆ. ಮತ್ತೆ ಲಾಸ್ಟ್ ಟೈಮ್ ನಾವೇ ಕೂತಿದ್ದು ಅವತ್ತು ಮೆಸ್ ಎದ್ದು ಫಂಕ್ಷನ್ ಮಾಡಿದ್ರು ಅವತ್ತು. ಅದು ಹಿಂದಿನ ದಿನ ನನಗೆ ಕಮೆಂಟ್ ಹಾಕಿದ್ದು. ಒಂಥರ ಊಟ ಮಾಡ್ತಾ ಇದೀನಿ ನೆನಪಾಗ್ಬಿಡ್ತಾ, ನಿಜವಾಗ್ಲೂ ನಾನು ಊಟನೂ ಮಾಡಿಲ್ಲ. ಲಾಸ್ಟ್ ಅನ್ನ ಸಾಂಬಾರ್ ಹಾಕಿಸ್ಕೊಂಡು ಕುತ್ಕೊಂಡಿದ್ದೀನಿ. ಅದೆಲ್ಲ ವಿಡಿಯೋದಲ್ಲಿ ಹೇಳಕ್ ಹೋದ್ರೆ ಅಯ್ಯೋ ಎಲ್ಲಾನು ಹೇಳಕ್ ಆಗಲ್ಲ. ಇವಾಗ ಆ ಫ್ಯಾನ್ ಆಫ್ ಮಾಡು, ಫ್ಯಾನ್ ಸೌಂಡ್ ಏನು ಕೇಳಿಸಲ್ಲ, ಆಫ್ ಮಾಡ್ರೆ ಶೆಕೆ. ಈ ಕಡೆ ಲೈಟ್ ಆಫ್ ಮಾಡು. ಏನ್ ಗೊತ್ತಾ, ಇವಳನ್ನ ನೋಡಿದ್ರೆ ನಾನ್ ತುಂಬಾ ದಿವಸದಿಂದ ಏನೋ ಹೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ಇದು ಒಂದು ಪರ್ಫೆಕ್ಟ್ ಟೈಮು ಹೇಳೋದಿಕ್ಕೆ. ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಇವಾಗ್ಲೂ ಡಿಫ್ರೆನ್ಸಿಯೇಷನ್ ತುಂಬಾ ಇದೆ ಇವಾಗಿನ ಇದ್ರಲ್ಲಿ. ಎಸ್ಪೆಷಲಿ ಇವಾಗ ಬಾರೆ ನೀನ್ ಇಲ್ಲಿ ಬಾರೆ ಹೇಳ್ತೀನಿ. ಏನ್ ಈ ಕಡೆ ಬಾ, ನನ್ ಕೈ ಆಯ್ತಾ ಇಲ್ಲ ಹಿಡ್ಕೊಳಕ್ಕೆ. ಹಿಡ್ಕೊ, ನಿನ್ ಕೈ ಪೇನ್ ಆಗ್ಬಿಡೈತೆ. ಇನ್ನ ಐಫೋನ್ ಹಿಡ್ಬಿಟ್ಟಿದ್ರೆ ಇನ್ನೇನ್ ಕಾಣಿಸ್ಬಿಡ್ತಿದ್ದು. ಏನಪ್ಪಾ ಅಂತಂದ್ರೆ ಇವಾಗ ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಮೀನ್ಸ್ ನಿಮ್ ಸುಮಾರು ಜನಕ್ಕೆ ಆಗಿರುತ್ತೆ ಎಕ್ಸ್ಪೀರಿಯನ್ಸ್. ಏನಪ್ಪಾ ಅಂತಂದ್ರೆ ಹಸ್ಬೆಂಡ್ ಏನಾದ್ರು ಡೆತ್ ಆಗ್ಬಿಟ್ರೆ ಮನೆಯಲ್ಲಿ ಶುಭ ಕಾರ್ಯ ಏನೇ ನಡೆದ್ರುನು ನಮ್ಮನ್ನ ದೂರ ಇಡ್ತಾರೆ ಅಲ್ವೇನೆ. ದೂರ ಇಡ್ತಾರೆ. ಮತ್ತೆ ಏನಾದ್ರು ಸೀರೆ ತಗೊಳಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಲ್ಲ. ಏನೇ ಒಂದು ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳಲ್ಲ. ಕೆಲವೊಂದ್ ಕಡೆ ಆತರ ಇದೆ. ಇಲ್ಲಿ ನಮ್ಮಪ್ಪ ಕೇಳಿಸ್ಕೊಂಡು ಪಾಪ ಬೇಜಾರ್ ಮಾಡ್ಕೊಂತಾರೆ. ಈ ಟಾಪಿಕ್ ಮಾತಾಡಕ್ ಬಂದ್ರ ನಿನ್ ಬಗ್ಗೆ ನಾನು ಏನೋ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀನಿ. ಈ ಕಡೆ ಬಾ, ಈ ಕಡೆ ಬಾ. ಆತರ ಒಂದು ನಡೆಸ್ಕೊಂತಾರೆ ಹೆಣ್ಮಕ್ಳನ್ನ, ಆಯ್ತಾ. ಚಿಕ್ಕ ವಯಸ್ಸನಾಗ್ಲಿ ಹೆಂಗನ ಆಗ್ಲಿ, ಗಂಡ ಸತ್ತೋದ್ರೆ ಅವ್ರನ್ನ ಆ ಫಂಕ್ಷನ್ಗೂ ಯಾವ ಒಳ್ಳೆ ಕಾರ್ಯಕ್ಕೂ ಅವ್ರನ್ನ ಇದ್ ಮಾಡ್ಕೊಳಲ್ಲ. ಬಟ್ ಸುಷ್ಮಾ ಅವ್ರ ಮನೆಯಲ್ಲಿ ನಾನ್ ಅಬ್ಸರ್ವ್ ಮಾಡ್ತಿರೋದ್ ಏನಪ್ಪಾ ಅಂತಂದ್ರೆ ಇದ್ ಎಲ್ಲಾರ್ಗುನು ಅನ್ವಯಿಸ್ಬೇಕು. ಅವರು ಹಳ್ಳಿಯವರು ತುಂಬಾ ಕಟ್ನಿಟ್ಟು ಈ ತರ ವಿಷಯದಲ್ಲಿ ತುಂಬಾ ಇದ್ ಮಾಡ್ಬಿಡ್ತಾರೆ. ಸಿಟಿ ಅವ್ರು ಕಂಪೇರ್ ಮಾಡ್ಕೊಂಡು ಸಿಟಿ ಅವರು ತುಂಬಾ ಬ್ರಾಡ್ ಮೈಂಡೆಡ್ ಅಂತಂತಾರೆ. ಬಟ್ ಸಿಟಿ ಅವರು ಸ್ವಲ್ಪ ಜನ ಎಂತ ಕೀಳ್ ಮಟ್ಟದಲ್ಲಿ ಇರ್ತಾರೆ ಅಂತಂದ್ರೆ, ಇವಾಗ ಇವಳ ವಿಷಯ ತಗೊಳಕ್ ಹೋದ್ರೆ ತಂಗಿ ಮದ್ವೆ ವಿಷಯದಲ್ಲಿ A to Z ಇವಳೇ ಎಲ್ಲಾ ನೋಡ್ಕೊಂತಾ ಇರೋದು. ಒಂದ್ ಸೀರೆ ಆಗಿರ್ಬೋದು, ಒಂದು ಬಳೆ ತರಕ್ ಆಗಿರ್ಬೋದು, ಏನೇ ಒಂದ್ ಕೆಲ್ಸಕ್ಕೂ ಇವಳೇ ಮುಂದೆ ನಿಂತು ಅವ್ರ ತಂಗಿ ಮದ್ವೆ ಮಾಡ್ತಾ ಇರೋದು. ನಂಗೆ ಹೇಳ್ತಾ ಇದ್ರೆ ನಿಜ ಎಮೋಷನಲ್ ಆಗ್ತೈತೆ. ಅಷ್ಟು ಒಳ್ಳೆಯವ್ರು ಇವ್ರ ಮನೆಯವರು. ಈ ವಿಷಯ ನಾನು ಹೇಳಲೇಬೇಕು ಈ ಒಂದ್ ಇದ್ರಲ್ಲಿ. ಏನಕ್ಕೆ ಅಂತಂದ್ರೆ ನಂಗೆ ಪರ್ಸನಲಿ ಇವಳು ಓಡಾಡ್ತಿರೋದಾಗಿರ್ಬೋದು. ಬಟ್ ಯಾಕೆ ನನ್ಗೆ ನೀವ್ ಹೇಳೋದ್ರ ನಂಗೊಂಥರ ಖುಷಿ ಆಯ್ತೈತೆ. ನೀವೇ ಹೇಳ್ತಾ ಇದ್ದೀರಾ? ಹೇಳ್ಬೇಕು, ಜನಕ್ ಗೊತ್ತಾಗ್ಬೇಕು. ಯಾರನ್ನೂ ಈ ತರ ನಡೆಸ್ಕೊಂಬಾರ್ದು. ನಂಗೆ ಅರ್ಥ ಆಯ್ತು, ನೀವ್ ಏನಕ್ಕೆ ಹೇಳ್ತಾ ಇದೀರ ಅಂತ ಇವಾಗ ಅರ್ಥ ಆಯ್ತು. ಯಾರನ್ನೂ ಆತರ ನಡೆಸ್ಕೊಂಬಾರ್ದು ಅಂತ ಗೊತ್ತಾಗ್ಬೇಕು ಜನಕ್ಕೆ. ಅಲ್ಲ ನೀವ್ ಏನಕ್ಕೆ ಏನು ಗೊತ್ತಾ, ಇನ್ನೊಂದ್ ಏನ್ ಗೊತ್ತಾ, ಗಂಡ ಸತ್ತಿರೋರ್ನ ಸೇರ್ಸ್ಕೊಳಲ್ಲ. ಆದ್ರೆ ಹೆಂಡತಿ ಹುಡುಗಿ ಗಂಡನ್ ಬಿಟ್ಟು ಡೈವರ್ಸ್ ಎಲ್ಲ ಕೊಟ್ಟು ಹಾದಿ ಬೀದಿ ಸುತ್ತಾ ಇರ್ತಾರಲ್ಲ, ಅಂತವ್ರನ್ನೆಲ್ಲ ಶಾಸ್ತ್ರಕ್ಕೆಲ್ಲ ಸೇರ್ಸ್ಕೊಂಡು ಶಾಸ್ತ್ರಗಳು ಮಾಡ್ತಾರೆ. ಬಟ್ ನಮ್ಮಂದವ್ರನ್ನ ಸ್ವಲ್ಪ ಬೇಡ ಅವ್ರನ್ನ ದೂರನೇ ಇಟ್ಟಿರೋನ ಒಂಥರ ಒಳ್ಳೆ ರೀತಿಲೇ ಹೇಳ್ಬಿಟ್ಟು ದೂರ ತಳ್ಬಿಡ್ತಾರೆ. ಬಟ್ ಇವ್ರ ಮನೇಲಿ ಆತರ ಮಾಡಿಲ್ಲ. ಪ್ರತಿ ಒಂದ್ ಕೆಲ್ಸನೂ ಇವಳು ಮಾಡ್ತಾಳೆ. ಅಲ್ಲಿ ಇನ್ನೊಂದ್ ಏನ್ ಗೊತ್ತಾ, ಒಂದು ಖುಷಿ ವಿಚಾರ ನಾನು ಫೋನಲ್ಲೇ ಹೇಳಿದ್ದೆ ಅವಳಗ್ ಆಲ್ರೆಡಿ. ನಿನ್ ತಂಗಿ ನೀನ್ ಗ್ರೇಟ್ಫುಲ್ ಆಗಿರ್ಬೇಕು. ಇವ್ರ ತಂಗಿನ ವಿಡಿಯೋ ನೋಡ್ತಾಳೆ. ಏನಕ್ಕೆ ಅಂತಂದ್ರೆ ಅಕ್ಕ ತಂಗಿ ಇಬ್ರು ಹಂಗೆ ಇದಾರೆ. ಏನಕ್ಕೆ ಗ್ರೇಟ್ಫುಲ್ ಆಗಿರ್ಬೇಕು ಅಂತಂದ್ರೆ, ಬೀಯಿಂಗ್ ಅ ಸಿಂಗಲ್ ಪೇರೆಂಟ್, ಇವ್ರ ಅತ್ತೆ ಮಾವ ಮನೇಲಿ ಇವಳಗ್ ಸಪೋರ್ಟ್ ಇಲ್ಲ. ಮತ್ತೆ ಅಪ್ಪ ಅಮ್ಮನು ಓಕೆ ಆಯ್ತಾ, ಅಂತ ಶ್ರೀಮಂತರು ಅಂತಾನು ಏನಲ್ಲ. ಗಂಡ ಹೋದ್ಮೇಲೆ ಇವಳು ಯೂಟ್ಯೂಬ್ ಮಾಡ್ಕೊಂಡು ಅಂಗನವಾಡಿ ಕೆಲ್ಸ ತಗೊಂಡು ಇವಳು ತಕ್ಕ ಮಟ್ಟಿಗೆ ಅವ್ರ ತಂಗಿನೂ ಸ್ವಲ್ಪ ಗೋಲ್ಡ್ ಅದು ಇದು ಕೊಡಿಸ್ಕೊಂಡು ಮಗಳಿಗೂ ಕೊಡಿಸ್ಕೊಂಡು ಇಷ್ಟು ಮಟ್ಟಿಗೆ ಇವಳು ನಿಂತವಳೆ ಅಂತಂದ್ರೆ, ಯಾರ್ದು ಸಪೋರ್ಟ್ ಇಲ್ದಂಗೆ ನಿಜ ಗ್ರೇಟ್ ಇವಳು. ನಾನು ಹೇಳಿಲ್ಲ ಫೋನಲ್ಲಿ ನಿಂಗೆ. ಏನಿಲ್ಲ ನಿಜ ನನ್ಗೆ ಮೊನ್ನೆಯಿಂದನೂ ಹೇಳ್ಬೇಕು ಅಂತ, ಬಟ್ ನೆನ್ನೆ ಚಿಕ್ಕಪೇಟೆಲ್ ಹೇಳಕ್ ಆಗಿಲ್ಲ. ನಿಜ ನಾನು ಅಲ್ಲೆಲ್ಲ ಹತ್ಬಿಟ್ಟಿದ್ರೆ ಎಲ್ಲ ನಮ್ನೆ ನೋಡಿರೋರು. ನಾನು ಇವಾಗ ಅಳ್ಬೇಕು ಇದನ್ನ ಹೇಳ್ಬೇಕು ಅನ್ನೋದಿರಲ್ಲ, ಬಟ್ ಹೇಳ್ಬೇಕಿತ್ತು ಹತ್ಕೊಂಡ್ ಹೇಳ್ಬೇಕು ಅನ್ನೋದಿರಲ್ಲ. ನಂಗೆ ಆಟೋಮೆಟಿಕ್ ಅದು ಬಂದ್ಬಿಡ್ತು ನಂಗೆ. ನಿಜ ಗೈಸ್, ಯಾರ ಮನೇಲೂ ಅಷ್ಟೇನೆ ಈ ತರ ಭೇದ ಭಾವ ಮಾಡಕ್ ಹೋಗ್ಬೇಡಿ.
ನೋಡಿ ಎಲ್ಲಾ ಒಂದ್ ಕೆಲ್ಸ ಕಾರ್ಯಗಳಲ್ಲೂ ಅವಳೇನ್ ಮುಂದೆ ನಿಂತ್ ಹೆಂಗ್ ಮಾಡ್ತಾಳ, ಪ್ರೀ ವೆಡ್ಡಿಂಗ್ ಆಗಿರ್ಬೋದು, ಏನೋ ಒಂದ್ ಶಾಸ್ತ್ರಕ್ಕೂ ಇವಳು ಇರ್ಲೇಬೇಕು ಅವ್ರ ಮನೇಲಿ, ಇಲ್ಲ ಅಂದ್ರೆ ಅವ್ರ ಕೈಕಾಲ್ ಓಡಾಡ. ಫಸ್ಟ್ ಪಾಪ ನಮ್ಮಮ್ಮ ನಾನು ಮಂಡ್ಯದ ತನಕ ಹೋಗೋದ್ ಬೇಡ ಅನ್ಕೊಂಡೆ. ನೋಡಿ ಲಗ್ನ ಹಾಗೆ ನನ್ ಫ್ರೆಂಡ್ ಮನೆ ಫಂಕ್ಷನ್ ಇತ್ತು ಚುಚ್ಚಂಗಿರಿ, ನನ್ ಬೆಸ್ಟ್ ಫ್ರೆಂಡ್. ಅಮ್ಮ ಕರಿತು ಬಾ ಬಾ ಅಂತ, ನನ್ ತಂಗಿನೂ ಪಾಪ ನಾನು ಹೋಗ್ಬಿಟ್ ಬರ್ಲಿ, ನಾನ್ ಏನಕ್ಕೆ ಸುಮ್ನೆ ಅಂತ ನನ್ನ ಬಿಡ್ಲಿಲ್ಲ ಅವ್ರು. ನನ್ನ ಬರೋ ಗಂಟ ಕರ್ಕೊಂಡು ಎಲ್ಲ 5 ಗಂಟೆಗೆ ಬಸ್ ಹತ್ಕೊಂಡು ಹೋದ್ರು. ಫಸ್ಟ್ ಶಾಸ್ತ್ರ ಹೆಸರು ಬಲ ಕೇಳಕ್ ಹೋದ್ವಲ್ಲ, ಅವತ್ತಿಂದ ನನ್ನ ಕರ್ಕೊಂಡ್ ಹೋಯ್ತವ್ರೆ. ನನ್ನ ಮಗನ್ ಬಿಡಬಾರ್ದು, ನನ್ ಹಿರಿ ಮಗನ್ ಬಿಟ್ಟು ನಾವ್ ಏನು ಮಾಡ್ಬಾರ್ದು. ಸಾಲಿಗ್ರಾಮಕ್ ಹೋಗ್ಬಿಟ್ಟು ನಾವ್ ಹೆಸರು ಬಲ ಕೇಳಕ್ಕೆ ಅಂತ ಹೋದ್ವಲ್ವಾ, ಅವ್ರ ಹೆಸರು ಇವ್ರ ಹೆಸರು ಜಾತಕ ತಕೊಂಡು ಅವತ್ತಿಂದನು ಯಾವ್ದಕ್ಕೂ ಬಿಟ್ಟಿಲ್ಲ. ನೋಡಿ ಹಂಗೆ ಅಡ್ವಾನ್ಸ್ ಕೊಡತಕ್ಕೂ ನಾನೇ ಹೋಗಿದ್ದೀನಿ. ನಮ್ ಚಿಕ್ಕಪ್ಪ ಎಲ್ಲ ದೊಡ್ಡ ದೊಡ್ಡವ್ರು ಬಂದಿದ್ರು, ನಮ್ ಚಿಕ್ಕಪ್ಪ ನಮಗ್ ಬೇಕಾದವರೆಲ್ಲ. ನಮ್ಮ ಅಪ್ಪಾಜಿ ಜೊತೆ ನಾನ್ ಹೋಗಿದ್ದೆ ಅಡ್ವಾನ್ಸ್ ಕೊಡಕ್ಕೆ. ಹಂಗೆ ಇವಾಗ ನಾವ್ ಹಿಂದೆ ಸರ್ದ್ ಬಿಟ್ರುನು ಕೆಲವು ಪೇರೆಂಟ್ಸ್ ಹಂಗ ಇದ್ ಮಾಡಲ್ಲ. ಎಲ್ಲಾರು ಹಂಗೆ ಅಂತ ಹೇಳ್ತಲ್ಲ, ಹಳ್ಳಿಲಿ ಈ ತರ ಹಿಂಗಿರೋದು ನನ್ಗೆ ಅದೇ ಆಶ್ಚರ್ಯ. ನನ್ಗೆ ಎಷ್ಟು ಬ್ರಾಡ್ ಮೈಂಡೆಡ್ ಇವ್ರ ಅಪ್ಪ ಅಮ್ಮ ಅಂತ. ದೇವಸ್ಥಾನದಲ್ಲೂ ಅಷ್ಟೇ ನಾನು ಕುಂಕುಮ ತಗೊಳ್ಳಿಲ್ಲ ಅವತ್ತು ಕರಿಘಟ್ಟ ಬೆಟ್ಟದಲ್ಲಿ. ಏನು ಆಗಲ್ಲ ಹಣೆಗೆ ಹಾಕೋ ಅಂತ ಮಮ್ಮಿ ಇಷ್ಟ ದಿನ ಹೇಳಿರ್ಲಿಲ್ಲ, ಹೂ ಮಾಡ್ಕೋ ಕುಂಕುಮ ಹಾಕೋ ಅಂತ. ಅವತ್ತೇನಂತ ದೇವಸ್ಥಾನಕ್ ಬಂದ್ರು ನನ್ ಹಣೆಗೆ ಏನು ಇಕ್ಕಿರ್ಲಿಲ್ಲ, ಅವ್ರು ಮಾತ್ರ ಅರ್ಶಿನ ಕುಂಕುಮ ಇಕ್ಕೋತಿದ್ರಲ್ಲ, ಹಣೆಗೆ ಇಕ್ಕು ಅಂತ. ನಾನು ಹಿಂಗ್ ಅಂದೆ ಕದ್ನ, ಸರಿ ಆಯ್ತು ಬಿಡು ವಿಭೂತಿನಾದ್ರೂ ಇಕ್ಕು ಅಂದ್ಬಿಟ್ಟು ವಿಭೂತಿ ನಮ್ಮ ಅಮ್ಮ ಹಣೆಗೆ ಇಟ್ಕೊಂಡು ತುಳಸಿ ಇತ್ತಲ್ಲ, ಅಂದ್ರೆ ನಾವೆಲ್ಲ ಹಾಕೋಬೇಕಾದ್ರೆ ನನ್ನ ಮಗಳು ಹಂಗೆ ನಿಂತ್ಕೊತಾಳಲ್ಲ ಅಂತ ಪಪ್ಪ ತುಳಸಿ ಮಾಡಿಸ್ತು ನಮ್ಮಮ್ಮ ನನ್ಗೆ. ನೋಡ್ದಾ, ಅಂದ್ರೆ ನಾನ್ ಹೂ ಹಾಕೋತಾ ಇದೀನಿ ಅವತ್ತು ಡ್ಯಾನ್ಸ್ ಫಂಕ್ಷನ್ ದಿನ ಹೂ ಹಾಕೊಂಡಿದ್ದೆ. ಇನ್ವಿಟೇಷನ್ ಕಾರ್ಡ್ ಇದ್ ಮಾಡ್ಸಕು ಕರ್ಕೊಂಡ್, ಯಾವ್ದು ಅಶುಭ ಯಾವ್ದು ಶುಭ ಅಲ್ಲ, ನಮ್ಮ ಒಂದು ಮೆಂಟಾಲಿಟಿಲಿ ಇರುತ್ತೆ ಅನ್ನೋದನ್ನ ಇವ್ರ ಮನೆಯವ್ರ ನೋಡಿ ಕಲ್ತ್ಕೋಬೇಕು ನಿಜವಾಗ್ಲೂನು. ಅದೇ ನಂಗೆ ಅದ್ ನಿನ್ನೆ ತುಂಬಾ ತಲೆಗೆ ಓಡ್ತಾನೆ ಇತ್ತು ನನ್ಗದು. ಇಲ್ಲ ಅದ್ ಈ ಆಲ್ಮೋಸ್ಟ್ ಒಂದು 100 50% ಜನ ಹಂಗಿಲ್ವಾ? ಮತ್ತೆ ಈಗ ನನ್ ತಂಗಿದು ನಾನೇ 2 ದಿನ ಕುತ್ಕೊಂಡು ಇನ್ವಿಟೇಷನ್ ಪ್ಯಾಕ್ ಮಾಡಿದ್ವಿ. ಪ್ಯಾಕ್ ಮಾಡಿ ಕುಂಕುಮ ಎಲ್ಲ ಇಕ್ಕಿ ಇದಾಯ್ತು. ಇವಾಗ ಅವ್ರ ಮನೆಯವ್ರಾಗ್ಲಿ ಇವಳು ನಂಗ್ ಇದ್ ಮಾಡ್ಬೇಡ ಹಂಗೇನಾರು ನೋಡವ್ರ ನನ್ಗೆ ಕೆಲ್ಸ ಡ್ಯೂಟಿ ಐತೆ ಅಂತ ಬಿಟ್ಟಿಲ್ಲ. ಬಟ್ಟೆ ತಗೊಂಡಿದ್ದು, ಪ್ರೀ ವೆಡ್ಡಿಂಗ್ ಶೂಟ್ ತಗೊಂಡೆ ಇತ್ತು ಎಲ್ಲ ಆಲ್ಮೋಸ್ಟ್ ನಾನಿದ್ದೀನಿ. ಅಂದ್ರೆ ನಾನ್ ಕೊಡ್ತೀನಿ ಅಂತಲ್ಲ, ನಾನ್ ಕೊಡ್ಲಿ ಬಿಡದೆ ಹೋಗಿ ಅಮೌಂಟ್ ವಿಚಾರ ಅಲ್ಲ. ಆದ್ರೂನು ನನ್ ತಂಗಿ ಒಂದ್ ಡೈಮಂಡ್ ಹೋಗ್ಬಿಟ್ಟು ಮಗಳು ಅದೆಲ್ಲ ಮಾಡಿದ್ಯಲ್ಲ, ಯಾರ್ದು ಸಪೋರ್ಟ್ ಇಲ್ದಂಗೆ. ಇವಾಗ ಇವ್ರ ಅತ್ತೆ ಮನೆಯವ್ರು ನನ್ ಚಾನಲ್ ನೋಡಬಹುದು ನನ್ನ ಪ್ರಕಾರ. ನೋಡ್ಲಿ ಅಲ್ಲ ನೋಡಿದ್ರು ನನ್ಗೂ ಏನು ಪ್ರಾಬ್ಲಮ್ ಇಲ್ಲ. ಇನ್ ನನ್ ಗಂಡನ ಮನೆ ಕೊಡೋರು ಎಲ್ಲಾರು ನೋಡ್ತಾರೆ ಪಾಪ, ಅವ್ರೇನು ಆತರ ಏನೋ ಗೊತ್ತಿಲ್ಲ. ಅಲ್ಲ ನನ್ನ ಹಸ್ಬೆಂಡ್ ಮನೆ ಕಡೆಯವ್ರು ಯಾರು ಹಂಗಿಲ್ಲ, ಉರ್ಕೊಳ್ಳೋರೆ ಜಾಸ್ತಿ ನೋಡೋದು. ಈ ವಿಷಯದಲ್ಲಿ ಹೇಳ್ಬೇಕು ಅಂತಂದ್ರೆ ನನ್ನ ಹಸ್ಬೆಂಡ್ ಹೋದಾಗ್ಲೂ ಅಷ್ಟೇನೆ, ಅರ್ಶನ ಕುಂಕುಮ ಅವಳ ಹೆಂಗ್ ಬಳೆ ಏನು ಇದ್ ಮಾಡ್ಬೇಡಿ, ಅವಳು ಹೆಂಗಿರ್ತಾಳ ಹಂಗೆ ಇರ್ಲಿ ಅಂತ ಹೇಳಿದ್ರು. ಆ ವಿಷಯದಲ್ಲಿ ಅವರು ಯಾರೊಬ್ರು ಇದ್ ಮಾಡಿಲ್ಲ. ನಂಗೂ ಯಾರು ಹೇಳಿಲ್ಲಪ್ಪ ತೆಗಿ ಹಾಕೊಂಡ. ನಂಗೆ ಎಷ್ಟೊಂದ್ ಜನ ಇನ್ನು ಚಿಕ್ಕ ವಯಸ್ಸು ಕೈಗೊಂದೊಂದ್ ಬಳೆನಾರು ಹಾಕೊಳ್ಳೋ. ನಾನ್ ಏನಕ್ಕೆ ಹೇಳ್ದೆ ಅಂದ್ರೆ ನಿಮ್ಗೂ ಅರ್ಥ ಆಗಿರ್ಬೇಕು. ಈ ತರ ಸಿಸ್ಟಮ್ನೆಲ್ಲಾ ಇದ್ ಮಾಡಿ ಇವಾಗಿನ ಕಾಲದಲ್ಲಿ ಅದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ, ಇನ್ನೊಬ್ರು ಮನ್ಸನ್ನ ಹರ್ಟ್ ಮಾಡಕ್ ಹೋಗ್ಬೇಡಿ. ತಲೆ ಮೇಲೆ ಅಕ್ಷತೆಗಳು ಹಾಕ್ತಿರ್ತಾರೆ ಮನ್ಸೊಳಗಡೆ, ಏನೇನ ಅನ್ಕೋತಾ ಇರ್ತಾರೋ. ಅಂದ್ರೆ ನಮ್ ತರ ಇರೋರ್ನ ಕೆಲವೊಂದು ಕರಿಯಲ್ಲ. ಅದೇ ಗಂಡ ಬಿಟ್ಟವ್ರನ್ನ ಕರೀತಾರೆ. ನಿಂಗ್ ಗೊತ್ತಾ? ಗಂಡ ಬಿಟ್ಟವ್ರನ್ನ ಕರೀತಾರೆ. ಗಂಡ ಇದ್ರುನು ಅದರ ಮಾಡ್ತಾರೆ. ಅವ್ರನ್ನೆಲ್ಲ ಕರ್ಕೊಂಡ್ ಓಡಾಡಕ್ ಚೆನ್ನಾಗಿರುತ್ತೆ ಅವ್ರಗಳಿಗೆಲ್ಲ. ಬಟ್ ಈ ತರ ಹಿಂಗ್ ಮಾಡ್ತಾರೆ. ನಾನೇನ್ ನನ್ ಗಂಡ ನಮ್ಮನೆ ಆಗಿರೋದಕ್ಕೆ ನಾನೇ ಓಡಾಡ್ಕೊಂಡ್ ಮಾಡ್ತಾ ಇದೀನಿ. ಬಟ್ ಬೇರೆಯವ್ರು ಅದೇ ತರ ಟ್ರೀಟ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಬೇರೆಯವ್ರ ಮನೆ ಫಂಕ್ಷನ್ ಗಳಿಗೆ ಹೋಗಲ್ಲ. ನಾವು ಹೋಗಲ್ಲ. ಅದೇ ಕಾರಣಕ್ಕೆ ಹರ್ಟ್ ಆಗೋದು, ನಾನ್ ಹತ್ಕೊಂಡ್ ಬರೋದು. ನಾವಪ್ಪ ನನ್ ಫಂಕ್ಷನ್ ಗಳೆಲ್ಲ ಕರೀತಾರೆ, ಎಲ್ಲ ಮಾಡ್ತಾರೆ. ಬಟ್ ಕೆಲವೊಂದ್ಸಲಿ ಹರ್ಟ್ ಆಗ್ಬಿಡುತ್ತೆ. ನಾವೇ ಮುಂದೆ ಹೋಗ್ಬೇಕು ಅಂದಾಗ ಏನಾರ ಅನ್ಬಿಟ್ರೆ ಮಟ್ಬಿಟ್ರೆ ಅದೊಂದ್ ಭಯ ಇರುತ್ತಲ್ವಾ. ಸೊ ಹಂಗಾಗಿ ಇವ್ರ ಮನೆಯದ್ದು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನ್ಗಂತೂ. ಅದನ್ನ ಹೇಳ್ಬೇಕಿತ್ತು ನಾನು ನಿಜವಾಗ್ಲೂನು. ಬಟ್ ಈ ವಿಚಾರ ಅಂತೂ ನಿಜ ಅಪ್ರಿಶಿಯೇಟ್ ಮಾಡ್ಬೇಕು ನಿಜವಾಗ್ಲೂನು. ಅಷ್ಟು ಫುಲ್ಲು ಹಳ್ಳಿ ಬೆಸ್ಟ್ ಇವ್ರದಂತೂ. ಸಿಟಿ ಕಡೆಯವ್ರ ಅಲ್ವೇ ಅಲ್ಲ ಇವ್ರಂತೂ. ಫುಲ್ಲು ಹಳ್ಳಿ ಜನ ಬಿಡಿ ಇವ್ರಂತೂ. ಹಳ್ಳಿ ಜನ ಅದೇನೋ ಅಂತಾರಲ್ಲ, ಅದೇನೋ ಒಂದ್ ಗಾದೆ, ಆ ಲೆಕ್ಕ ಆಯ್ತು ಇವ್ರದ್ದು. ಬಟ್ ಸಿಟಿ ಅವರೆಲ್ಲ ಹಂಗಿರಲ್ಲ ಇವಾಗ. ಬಟ್ ತುಂಬಾ ಮಾಡ್ರನ್ ಇದ್ರು ಅಷ್ಟು ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡಲ್ಲ ನಿಜವಾಗ್ಲೂ. ಹಂಗೆ ಕತೆ.
ಇದ್ ನೋಡಿ ಇದ್ ಹೇಳ್ಬೇಕಿತ್ತು, ನಾನು ತುಂಬಾ ದಿವಸದಿಂದ ಹೇಳ್ಬೇಕಿತ್ತು, ತುಂಬಾ ದಿವಸ ನೆನ್ನೆನೆ ಹೇಳ್ಬೇಕಿತ್ತು. ಬಟ್ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಈ ತರ ಫ್ರೀ ಆಗಿ ಕೂತ್ಕೊಂಡು ಮಾತಾಡಕ್ಕೆ ಅಥವಾ ವಿಡಿಯೋ ಮಾಡಕ್ಕೂ ನಮ್ ಟೈಮೇ ಇಲ್ಲ. ಅಷ್ಟು ಏನು ಸುತ್ತಾಡಿದೀವಿ, ಶಾಪಿಂಗ್ ಮಾಡಿದೀವಿ. ಅದೇ ಈಗ ನೋಡಿ ನಮ್ಮ ಮನೆಗೆ ಬಂದ್ರೆ ಒಂದ್ 10 ನಿಮಿಷ ಅರ್ಧ ಗಂಟೆ ಫ್ರೀ ಆಗಿ ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಇವಳು ಕಾಡು ಹೇಳ್ಬಿಡ್ತೀನಿ ಇಷ್ಟೆಲ್ಲ ಹೋಗೋದಕ್ಕೆ ನನ್ನ ನಾನು ಏನ್ ಮಾತಾಡ್ತಾರೆ ಅಂತ ಯೋಚನೆ ಪಾಪ ನೆನ್ನೆ ಅವ್ರ ತಂಗಿ ಕರೆದ್ಲು ಮದ್ವೆಗ್ ಬನ್ನಿ ಅಂತ. ಗೈಸ್ 2 ದಿನ ಮುಂಚೆ ಬರ್ತಾರೆ. ಅದಕ್ಕೆ ನಾನು ನಮ್ಮ ಅಪ್ಪಂಗ್ ಬಂದು ಅವಳೇ ಹೇಳಿದ್ಲು ಮನೆಗ್ ಬಂದ್ ಕೊಡ್ತೀನಿ ನಿಮ್ ಅಪ್ಪಂಗೆ ಅಂತ ಅನ್ಬಿಟ್ಟು. ನಾನು ಅಲ್ಲಿ ಬೇರೆ ಇದ್ನಲ್ಲ, ಸರಿ ನಾನ್ ನಾಳೆ ಬರ್ತೀನಿ ಬಾ ಅಂತಂದು ಇವಾಗ ನಾವ್ ಅಪ್ಪಂಗ್ ಕೊಟ್ಬಿಟ್ಟು ಕರ್ದ್ಬಿಟ್ಟು ಹೋಗ್ತಾಳೆ. ನಾನು ಅಂದೆ ನೀನ್ ಮನೆಗ್ ಬಂದ್ ಕೊಟ್ಟಿಲ್ಲ ನಾನ್ ಬರಲ್ಲ ಅಂತ ಅನ್ಬಿಟ್ಟು. ನಮ್ಗೆ ನಿಯರ್ ಇದೆ ಇದು. ಈಗ ನನ್ನ ಫ್ರೆಂಡ್ ಬಂದ್ರಘಟ್ಟದಲ್ಲಿದ್ದಲ್ಲ, ಅವಳು ದೂರ ಇದೆ, ಬರ್ಲೇಬೇಡ ಬಿಡು ವಾಟ್ಸಪ್ ಅಲ್ಲಿ ಕಳ್ಸಿ. ದೂರ ಪಾರ ಲಕ್ಷ್ಮಿ ಸಿಸ್ಟರ್ ನಾವು ಏರಿಯಾ ತುಂಬಾ ಹತ್ರ, ಏನೊಂದ್ 1/4 ಗಂಟೆ 20 ನಿಮಿಷ. ಹಂಗಾಗಿ ಬಂದಾಗೆಲ್ಲ ಇವ್ನ ಮೀಟ್ ಮಾಡ್ಕೊಂಡ್ ಮಾತಾಡ್ಸ್ಕೊಂಡ್ ಹೋಗ್ತೀವಿ. ದೂರ ಇರೋರ್ಗೆಲ್ಲ ವಾಟ್ಸಪ್ ಅಲ್ಲಿ ಕಳಿಸ್ಬಿಡ್ತೀನಿ. ಮದ್ವೆ ಡೇಟು ನನ್ನ ಬ್ಲಾಗ್ ಅಲ್ಲಿ ಇನ್ನೊಂದ್ 4-5 ದಿನ ಊರಿಗೆ ಹೋಗ್ಬಿಟ್ಟು ರಿವೀಲ್ ಮಾಡ್ತೀನಿ. ಇವಾಗ ಲಕ್ಷ್ಮಿ ಬ್ಲಾಗ್ ಅಷ್ಟು ಮನೆಗೆ ಬಂದ್ ಕೊಡ್ತೀನಿ, ನಿಮ್ಮ ಅಪ್ಪಂಗೆ ಬಂದ್ ಕೊಡ್ತೀನಿ ಅಂತ ಬಂದೋಳ್ ಪಾಪ. ಹೋಗ್ತಾ ಇದ್ದೀನಿ. ನನ್ನ ಮಗಳು ಚಿಪ್ಸ್ ತಗೋಬಾ ಅಂತ ಅಂದ್ಲು, ಅದಕ್ಕೆ ನಿಲ್ಲಿಸಿದೆ. ಪೊಟ್ಯಾಟೊ ಚಿಪ್ಸ್ ಬೇಕಂತೆ ಅವಳಿಗೆ, ತಗೊಂಡೋಗಿಲ್ಲ ಅಂದ್ರೆ ಅಷ್ಟೇ ನನ್ನ ಕತೆ. ನನಗೆ ಸಾಲ್ಟ್ ಚಿಪ್ಸು ಇಷ್ಟ. ಆದಮೇಲೆ ಇರೋ ಗುಂಡ ಬಾಯ್ಲಿ, ಈ ಕಡೆ ಬರ್ರಿ. 10 ಗಂಟೆ ಟೈಮು, ಬನ್ರಿ ಈ ಕಡೆ. ನೋಡಿ ಲಯನ್ ಬ್ಯಾಂಡ್ ತಗೊಂಡು ಹೋಗ್ತಾ ಇದೀವಿ. ನೋಡಿ ಗೈಸ್, ಎಲ್ಲ ಕೊಡುತ್ತೆ ಕೊಡಮ್ಮ, ಕೈಗೆ ಹಾಕೊಬೇಕು. ನೋಡಿ ಗೈಸ್, ನಮ್ಮಮ್ಮ ಕೈಗಿಡಬೇಕು. ನೋಡಿ ಗೈಸ್, ನೋವ್ತೈತೆ, ಕೊಡಮ್ಮ ಹಾಕೋಬೇಕು. ನೋಡಿ ಇಲ್ಲ ಹಾಕ್ಬಿಡ್ತೀಯಾ? ನಡಿ ನಡಿ ಮನೆಗೆ ನಡಿ ಫಸ್ಟು. ಏಯ್ ನಡಿಯಾ, ಇವನ್ ಕಲ್ಲೆಲ್ಲ ತಗೊಂಡೋಗ್ಬಿಟ್ಟು ಒಂದ್ ಕಡೆ ಗುಡ್ಡೆ ಹಾಕ್ತಾನೆ. ನಡಿ ನಡಿಯೋ ಗುಂಡ, ಇಲ್ಲ ಯಾರು ನಾವು ಹೋಗ್ತೀವಿ. ನಡೀತೀನಿ. 10 ಗಂಟೆ ಆಗೋಯ್ತು. ನನಗೆ ಕೈ ತುಂಬ ಪೇನ್ ಆಗ್ತೈತೆ, ಆಗ್ತಾನೆ ಇಲ್ಲ. ಒಂದು ಮಾತ್ರ ನುಂಗ್ಬಿಟ್ಟು ತಿರ್ಗಾ ಬ್ಯಾಂಡೇಜ್ ಹಾಕೊಂಡ್ಬಿಡ್ಬೇಕೀಗ. ಬರ್ರೋ ನೋಡಿ, ನನ್ನ ಮಗ ಬತ್ತಾನೇ ಇಲ್ಲ. ಬನ್ರಿ ನಡೀರಪ್ಪ.